ಹಾಯ್ ಫ್ರೆಂಡ್ಸ್, ನೋಡಿ ಸೀರೆಗೆ ಜಿಗ್ಜಾಗು ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೊಸ್ತ ಕಲಿಯೋರಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಸಣ್ಣದಾಗಿ ಮಡ್ಚ್ಕೊಳ್ಬೇಕು. ನೋಡಿ, ಒಂಚೂರು ಈ ಥರ ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಂಡು ಕೊಡ್ತಾ ಇದ್ರೆ ನೀಟಾಗಿ ಎಳ್ಕೊಳ್ಳುತ್ತೆ. ಬಟ್ಟೆ ಸ್ವಲ್ಪ ಕಡಿಮೆನೇ ಕೊಡಬೇಕು, ಆಗ ನೀಟಾಗಿ ಸಣ್ಣಗೆ ಬರುತ್ತೆ ಜಿಗ್ಜಾಗ್ ಮಾಡಿದ್ರೆ. ನೋಡಿ, ಈ ಥರ ನಾವೇನು ಮಡ್ಚೋದು ಬೇಡ, ಸ್ಟಾರ್ಟಿಂಗ್ ಒಂಚೂರು ಮಡ್ಚ್ಕೊಟ್ರೆ ಸಾಕು. ನೋಡಿ, ಈ ಥರ ಅದೇ ಎಳ್ಕೊಳ್ತಾ ಇರುತ್ತೆ. ಹೊಸ್ದಾಗಿ ಕಲಿಯೋರಿಗೆ ಇವಾಗ ಜಿಗ್ಜಾಗು ಫಾಲ್ ಎಲ್ಲ ಮಾಡಬೇಕು ಅಂದ್ಕೊಂಡಿರ್ತಾರೆ, ಆ ಥರದವ್ರಿಗೆ ನೋಡಿ ಮಿಷಿನ್ ತೊಗೊಂಡ್ರು ನಿಮಗೆ ಯೂಸ್ ಆಗುತ್ತೆ. ಈ ಥರ ನಾವು ಜಿಗ್ಜಾಗ್ ಮಾಡಬೇಕಾದ್ರೆ ನಂಬರಲ್ಲಿ ಸ್ವಲ್ಪ 2ರಿಂದ ಇರುತ್ತೆ. ನಾವು 2.5 ಇಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ತುಂಬ ಸಣ್ಣ ಬೇಕು ಅಂದರೆ 2ಕ್ಕೆ ಇಟ್ಕೊಂಡ್ರೆ ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಜಿಗ್ಜಾಗ್ ಈ ಥರ ಮಾಡಿದ್ರೆ ಇವಾಗ 10 ನಿಮಿಷದಲ್ಲಿ ಒಂದು ಸೀರೆಗೆ ಯಾವ ರೀತಿ ಫಾಲ್ ಹಾಕೋದು ಅಂತ ನೋಡಿ. ನೋಡಿ, ಈ ಥರ ಕೊನೆಗೆ ಬಂದಾಗ ಕೊನೆಯಲ್ಲಿ ಒಂಚೂರು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಕೊನೆಯಲ್ಲಿ ಈ ಥರ ರಫ್ ಮಾಡಿದ್ರೆ ಹಾಗೇನು ಬಿಚ್ಕೊಳೋದು ಇಲ್ಲ, ನೀಟಾಗಿರುತ್ತೆ. ನೋಡಿ, ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸ್ಟಾರ್ಟಿಂಗ್ ನಾವು ಏನು ಮಾಡಿರ್ತೀವಿ ಅದನ್ನು ಉಲ್ಟಾ ಈ ಥರ ತಿರ್ಸ್ಕೊಂಡು ಕೊನೆಯಲ್ಲಿ ಒಂಚೂರು ಈ ಥರ ಮಾಡಿಕೊಂಡ್ರೆ ನೀಟಾಗಿ ಎಲ್ಲೂ ಬಿಚ್ಕೊಳಲ್ಲ, ಏನಿಲ್ಲ. ಕೊನೆಯಲ್ಲಿ ಈ ಥರ ಮಾಡಬೇಕು. ನೋಡಿ, ತುಂಬ ಸಣ್ಣಗೆ ಚೆನ್ನಾಗಿ ಬಂದಿದೆ. ನೋಡಿ, ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಈಗ ಫಾಲ್ ಯಾವ ರೀತಿ ಹಾಕೋದು ಅಂತ ನೋಡಿ. ಈ ಥರ ಬಾರ್ಡ್ರಸ್ ಎಲ್ಲ ಬಂದಿದ್ದಾಗ ನೀಟಾಗಿ ಹೊಲಿದ್ರೆ ಗೊತ್ತಾಗಲ್ಲ. ನೋಡಿ, ಫಾಲ್ ಇರುತ್ತಲ್ಲ ಆ ಸೈಡ್ ಈ ಸೈಡ್ ಈ ಥರ ಒಂದು 1/4 ಇಂಚಷ್ಟು ಮಡಚಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ, ಈ ಥರ ಬಾರ್ಡ್ರ್ ಬಂದಿರೋ ಸೀರೆಗೆ ನಾವು ಸ್ಟಿಚ್ ಮಾಡಿದ್ರೂ ಗೊತ್ತಾಗಲ್ಲ. ಪ್ಲೈನ್ ಆಗಿರೋ ಸೀರೆಗೆ ಎಮ್ಮಿಂಗ್ ಮಾಡಬೇಕು. ನೋಡಿ, ಈ ಥರ ಸೀರೆ ತಗೊಂಡು ಸ್ಟಾರ್ಟಿಂಗು ಒಂದು 10ರಿಂದ 12 ಇಂಚಷ್ಟು ಬಿಡಬೇಕು. ನೋಡಿ, ನಾನು ಬಿಟ್ಟಿದ್ದೀನಿ. ನೋಡಿ, ಈ ಥರ ಕೊನೆಯಲ್ಲಿ ಅದೇ ಕಲರ್ ದಾರ ಹಾಕ್ಕೊಳ್ಬೇಕು. ಸೀರೆ ಯಾವ ಥರ ಇರುತ್ತೋ ಆ ಕಲರ್ ಹಾಕ್ಕೊಂಡ್ರೆ ನೀಟಾಗಿ ನಾವು ಸ್ಟಿಚ್ ಹಾಕಿರೋದು ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಈ ಥರ ನೋಡಿ, ಈ ಥರ ಎಡ್ಜಸ್ಸಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ನಾವು ಜಿಗ್ಜಾಗ್ ಮಾಡೋ ಫುಟ್ ಇರುತ್ತಲ್ವ, ಅದು ಒಂದು ಚೇಂಜ್ ಮಾಡಿಕೊಂಡು ಇದರಲ್ಲೇ ಮಾಡಿದ್ರೂ ತುಂಬ ಇನ್ನೂ ಚೆನ್ನಾಗಿ ಬಿಚ್ಕೊಳ್ಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ನಾನು ಒಂದು ಸೀರೆಗೆ ಜಿಗ್ಜಾಗಲ್ಲೇ ಇದು ಮಾಡ್ತೀನಿ, ಒಂದು ಸೀರೆಗೆ ಮಿಷಿನಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಒಂಚೂರು ಹೊಲ್ದಿರೋದೇ ಗೊತ್ತಾಗಲ್ಲ ಬಾರ್ಡ್ರ್ ಮೇಲೆ. ನೋಡಿ ನೋಡಿ ಆಗಿದೆ. ನೋಡಿ, ಈಗ ಫಾಲು ಅರ್ಧಕ್ಕೆ ಕರೆಕ್ಟಾಗಿ ಮಡ್ಚ್ಕೊಳ್ಬೇಕು. ಅರ್ಧಕ್ಕೆ ಮಡ್ಚ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೀಟಾಗಿ ಅರ್ಧದಿಂದ ಈಚೆ ಒಂದು ಸರಿ ಹೊಲ್ಕೊಂಡು ಮತ್ತು ಈ ಸೈಡ್ ಒಂದು ಸರಿ ಹೊಲ್ಕೊಂಡ್ರೆ ನೀಟಾಗಿ ಬರುತ್ತೆ, ಏನು ಸುಕ್ಕೇನಾಗಲ್ಲ. ನೀವು ಸ್ಟಾರ್ಟಿಂಗಿಂದನೇ ಹೊಲಿಯೋಕೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸುಕ್ಕಲು ಆ ಥರ ಬರುತ್ತೆ. ಕರೆಕ್ಟಾಗಿ ಫಾಲ್ನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಸೈಡ್ ಅರ್ಧ ಆದಮೇಲೆ
ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಸ್ಟಿಚ್ ಮಾಡಬೇಕಾದ್ರೆ ಆ ಫಾಲ್ ಏನಿದೆ ಸೀರೆಗೆ ಸಮವಾಗಿ ನೀಟಾಗಿ ಈ ಥರ ಸರಿ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ. ಒಂದು ಸೀರೆಗೆ 10 ನಿಮಿಷ ಹಿಡಿಯುತ್ತೆ ಅಷ್ಟೇ. ಈ ಥರ ಸೀರೆಗೆಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಏನು ಗೊತ್ತಾಗಲ್ಲ. ಪ್ಲೈನ್ ಸೀರೆಗಳಿಗೆಲ್ಲ ಎಮ್ಮಿಂಗ್ ಮಾಡಲೇಬೇಕು ನೋಡಿ. ಅರ್ಧದಿಂದ ಈಚೆ ನೋಡಿ, ಅರ್ಧಕ್ಕೆ ಮಡ್ಚ್ಕೊಂಡು ಈ ಸೈಡ್ ಆಯಿತು ನೋಡಿ. ಈ ಸೈಡಿಂದ ಈಗ ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಾವು ಎಮ್ಮಿಂಗ್ ಮಾಡಿದಾಗ ಎಷ್ಟು ನೀಟಾಗಿರುತ್ತೋ ಅದೇ ಥರ ಏನು ಸುಕ್ಕು ಏನು ಬರೋದಿಲ್ಲ ನೋಡಿ. ಕೊನೆಯಲ್ಲಿ ಒಂಚೂರು ರಫ್ ಈ ಥರ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ. ಏನು ಒಂಚೂರು ಗೊತ್ತಾಗಲ್ಲ ನೋಡಿ. ಜಿಗ್ಜಾಗ್ ಮಾಡಿರೋದು ನಾನು ಇದಕ್ಕೆ ನೋಡಿ. ಇನ್ನೊಂದು ಸೀರೆಗೆ ನೋಡಿ ಸೈಡಲ್ಲಿ ಹೊಲ್ದಿದ್ದೀನಿ ನೋಡಿ. ಅರ್ಧಕ್ಕೆ ಫಾಲ್ ಈ ಥರ ಮಡ್ಚ್ಕೊಂಡು ಇದು ಅಷ್ಟೇ ಮಾಮೂಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಇದು ಆ ಸೀರೆಗೆ ಜಿಗ್ಜಾಗ್ ಮಾಡಿದ್ದೆ ನೋಡಿ. ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಜಿಗ್ಜಾಕದು ಇದು ಚೇಂಜ್ ಮಾಡಬೇಕು. ಇದು ಪ್ಲೇನಲ್ಲಿ ಹೊಲಿತಾ ಇರೋದು ಸ್ಟಿಚ್ ಮಾಮೂಲಿ ನೋಡಿ. ಈ ಥರ ಸಮ ಮಾಡ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡಿದ್ರೆ ಏನು ಬಿಚ್ಕೊಳ್ಳೋದು ಇಲ್ಲ ಏನಿಲ್ಲ. ನಾವು ಎಮ್ಮಿಂಗ್ ಮಾಡಿದಾಗಾದರೂ ಒಂದು ಸ್ವಲ್ಪ ದಿವಸ ಆದಾಗ ಏನಾದರೂ ಇದು ಟಚ್ ಆಗಿ ಏನಾದರೂ ಸಿಕ್ಕಾಕೊಂಡ್ರೆ ಆ ಥರ ಬಿಚ್ಕೊಳ್ಳುತ್ತೆ. ಈ ಥರ ಹೊಲ್ದ್ಬಿಟ್ರೆ ಏನೂ ಆಗಲ್ಲ ನೋಡಿ. ಅರ್ಧದಿಂದ ಈಚೆ 2 ಸೈಡು ಹೊಲಿತಾ ಇದ್ದೀನಿ. ಅದೊಂದು ಸೈಡ್ ಆಯಿತು, ಈ ಸೈಡು ನೋಡಿ. ಕೊನೆಯಲ್ಲಿ ಈ ಥರ ಸ್ಟಿಚ್ ಮಾಡಿಬಿಟ್ಟು ಒಂಚೂರು ಕೊನೆಯಲ್ಲಿ ಒಂಚೂರು ರಫ್ ಮಾಡಿದ್ರೆ ನೀಟಾಗಿ ನೋಡಿ. ಸ್ಟಿಚ್ ಮಾಡಿರೋದು ಏನು ಕಾಣಿಸ್ತಾ ಇಲ್ಲ ನೋಡಿ. ಬಾರ್ಡ್ರ್ ಯಾವ ಥರ ಇದೆಯೋ ಅದೇ ಥರನೇ ಇದಾಗಿದೆ. ನೀಟಾಗಿ ಬಾರ್ಡ್ರ್ ಮೇಲೇ ಬಂದಿದೆ. ಎಮ್ಮಿಂಗ್ ಮಾಡ್ದಂಗೆ ಇದೆ. ನಾವು ಮಿಷಿನಲ್ಲಿ ಸ್ಟಿಚ್ ಮಾಡಿರೋ ಥರನೇ ಗೊತ್ತಾಗಲ್ಲ. ಈ ಥರ ಟ್ರೈ ಮಾಡಿ. ನೀವು ದಿವಸಕ್ಕೆ 10 ರಿಂದ 15 ಸೀರೆಗೆ ಫಾಲ್ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಸೀರೆಗೆ ನಾನು ಜಿಗ್ಜಾಗ್ ಮಾಡಿ ಫಾಲ್ ಹಾಕಿದ್ದೀನಿ. ಒಂದು 5 ಸೀರೆ ಕುಚ್ಚು ಕಟ್ಟಿದ್ದೀನಿ. ಎಲ್ಲ ಬೇಬಿ ಕುಚ್ಚೆ ನೋಡಿ. ನಾನು ಇಷ್ಟು ಸೀರೆನೂ 1.5 ದಿವಸದಲ್ಲಿ ಮುಗಿಸಿದ್ದೀನಿ. ಒಂದು ಸ್ವಲ್ಪ ಎಮ್ಮಿಂಗು ಮಾಡಿದ್ದೀನಿ. ಎಲ್ಲನೂ ಸ್ಟಿಚ್ ಮಾಡಿಲ್ಲ, ಬಾರ್ಡ್ರ್ ಇರೋ ಮಾತ್ರ ಸ್ಟಿಚ್ ಮಾಡಿರೋದು. ಆರಾಮ್ಸೆ ಮನೆ ಕೆಲಸ ಮಾಡಿಕೊಂಡೆ ನಾವು ನೋಡಿ. 1 ದಿವಸದಲ್ಲಿ 1.5 ದಿವಸದಲ್ಲಿ ಇಷ್ಟು ಸೀರೆಗೆ ರೆಡಿಯಾಗಿದೆ. ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.